ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ಸೋಲಾರ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ. ಸೋಲಾರ್ ಸಿಸ್ಟಮ್ದಲ್ಲಿ ಮುಖ್ಯವಾಗಿ ಪಾತ್ರ ಇರೋದು ಸೂರ್ಯನದು. ಹೌದಾ? ಇದರಲ್ಲಿ ಸುಮಾರು ಮುಖ್ಯವಾಗಿರುವಂಥ 8 ಗ್ರಹಗಳಿವೆ. ನೋಡಿ ಇಲ್ಲಿ ಈ ಡಯಾಗ್ರಾಮ್ ನೋಡಿ, ಈ ಇಮೇಜ್. ನೆಕ್ಸ್ಟ್ ನೋಡಿ ಸೂರ್ಯನ ಪಕ್ಕಕ್ಕಿರೋದು ಮರ್ಕ್ಯುರಿ. ಹೌದಾ? ಅದರ ನೆಕ್ಸ್ಟು ವೆನಸ್, ಅದರ ನೆಕ್ಸ್ಟು ಅರ್ತ್, ಅದರ ನೆಕ್ಸ್ಟು ಮಾರ್ಸ್. ಇವು 4 ಏನದಾವು, ಇವು ಇನ್ನರ್ ಪ್ಲ್ಯಾನೆಟ್. ಇವಕ್ಕೆಲ್ಲ ಇನ್ನರ್ ಪ್ಲ್ಯಾನೆಟ್ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ 4 ಕಾಣ್ತಾವಲ್ಲ, ಸ್ಯಾಚುರನ್, ಜುಪಿಟರ್, ಯುರೇನಸ್, ನೆಪ್ಚೂನ್. ಇವು 4 ಔಟರ್ ಪ್ಲ್ಯಾನೆಟ್. ಹೌದಾ? ಇಲ್ಲಿ ನೆಕ್ಸ್ಟ್ ನೋಡಿ, ಮರ್ಕ್ಯುರಿ ಇದು ಇನ್ನರ್ ಮೋಸ್ಟ್ ಪ್ಲ್ಯಾನೆಟ್ ಆಗುತ್ತೆ. ಸೂರ್ಯನಿಗೆ ಅತಿ ಹತ್ತಿರವಿರುವಂಥದ್ದು. ಮುಂದೆ ಇದಕ್ಕೆ ಯಾವುದೇ ಉಪಗ್ರಹಗಳಿಲ್ಲ, ಯಾವುದೇ ಸ್ಯಾಟಲೈಟ್ ಇಲ್ಲ. ಮ್ಯಾಕ್ಸಿಮಮ್ ಇದು ಹೈಯೆಸ್ಟ್ ಫಾಸ್ಟಾಗಿ ಹೋಗುವಂಥ ಸೂರ್ಯನ ಸುತ್ತ ಹಾಕುವಂಥ ಗ್ರಹವಾಗಿದೆ. ನೆಕ್ಸ್ಟು ವೆನಸ್, ಶುಕ್ರ. ಇದಕ್ಕೂ ಸಹ ಯಾವುದೇ ಸ್ಯಾಟಲೈಟ್ ಅಂದರೆ ಉಪಗ್ರಹ ಇಲ್ಲ. ಇದಕ್ಕೇನಂತಾರಪ್ಪ ಅಂದ್ರೆ ಅರ್ತ್ ಟ್ವಿನ್ಸ್. ಅಂದರೆ ಅದಕ್ಕೆ ಇದು ಅರ್ತ್ ಟ್ವಿನ್ ಅಂದರೆ ಭೂಮಿಗೆ ಸಮನಾಗಿರುವಂಥದ್ದು. ಯಾಕಂದರೆ ಇದರ ಸೈಜ್ ಏನೈತಿ, ಭೂಮಿಗೆ ಇರುವಂಥ ಸಿಮಿಲರ್ ಸೈಜ್ ಇದೆ. ಅದಕ್ಕೆ ಸೈಜ್ ಆಗಲಿ, ಇದರ ಡೆನ್ಸಿಟಿ ಆಗಲಿ, ಇದರ ಮಾಸ್ ಆಗಲಿ, ಎಲ್ಲ ಭೂಮಿಗೆ ಏನು ಸೇಮ್ ಇದೆ, ಹೆಚ್ಚು ಕಡಿಮೆ ಅದೇ ಸೇಮು ಈ ಶುಕ್ರ ಗ್ರಹಕ್ಕೆ ಇರೋದ್ರಿಂದ ಇದಕ್ಕೆ ಟ್ವಿನ್ ಅಂತಾರೆ. ಹೌದಾ? ಇದು ಹೆಂಗೆ ರೊಟೇಟ್ ಹೊಡಿತದಪ್ಪ ಅಂದ್ರೆ ಈಸ್ಟ್ ಟು ವೆಸ್ಟ್. ನೆಕ್ಸ್ಟ್ ಸ್ಲೋವೆಸ್ಟ್ ರೊಟೇಷನಲ್ ವೆಲಾಸಿಟಿ. ಇಟ್ ಹ್ಯಾಸ್ ದಿ ಸ್ಲೋವೆಸ್ಟ್ ರೊಟೇಷನಲ್ ವೆಲಾಸಿಟಿ ಇದೆ. ಹೌದಾ? ನೆಕ್ಸ್ಟ್ ಬಂದು ಅರ್ತ್. ನೋಡಿ, ದ ಬ್ಲೂ ಪ್ಲ್ಯಾನೆಟ್. ಮತ್ತು ಜೀವಿಗಳಿರುವಂಥ ಪ್ಲ್ಯಾನೆಟ್. ಹೌದಾ? ಸೂರ್ಯನಿಂದ ಇದು ಈಸ್ ದಿ 3rd ಪ್ಲ್ಯಾನೆಟ್ ಫ್ರಾಮ್ ದಿ ಸನ್ ಆ್ಯಂಡ್ ಇಟ್ ಈಸ್ ದ 5th ಇನ್ ಸೈಜ್. ಇದು ಸೂರ್ಯನಿಂದ 3ನೇ ದೂರದಲ್ಲಿರುವಂಥ ಗ್ರಹ ಮತ್ತು ಸೈಜ್ದಲ್ಲಿ, ಆಕಾರದಲ್ಲಿ ಅತ್ಯಂತ 5ನೇ ದೊಡ್ಡ ಗ್ರಹವಾಗಿದೆ. ಓಕೆ. ನೆಕ್ಸ್ಟ್ ಬಂದು ಮಾರ್ಸ್. ಮಾರ್ಸ್ ಅಂದರೆ ಮಂಗಳ ಗ್ರಹ. ಇದಕ್ಕೇನಂತಾರಪ್ಪ, ರೆಡ್ ಪ್ಲ್ಯಾನೆಟ್ ಅಂತಾರೆ. ನೋಡಿ, ಆಸ್ಟ್ರಾಯ್ಡ್ಸ್ ಕೇಳಿದರೆ ಆಸ್ಟ್ರಾಯ್ಡ್ಸ್ ಕಂಡು ಬರೋದು ಮಂಗಳ ಮತ್ತು ಜುಪಿಟರ್, ಗುರು ಗ್ರಹದ ನಡುವೆ. ಇಂಪಾರ್ಟೆಂಟ್ ಇದು. ಹೌದಾ? ನೆಕ್ಸ್ಟ್ ಬಂದು ಇದು ತುಂಬ ರೆಡ್ಡಿಶ್ ಬಾಲ್ ಆಗಿ ಕಾಣುತ್ತೆ ಇದು ಮಾರ್ಸ್. ಇದಕ್ಕೆ ಮುಖ್ಯವಾಗಿ 2 ಉಪಗ್ರಹಗಳಿವೆ. ವೆರಿ ಇಂಪಾರ್ಟೆಂಟ್ 2 ಉಪಗ್ರಹಗಳು. ಒಂದು ಫೋಬಸ್, ಇನ್ನೊಂದು ಡೆಮೋಸ್. ಓಕೆನಾ? ಇವೆಲ್ಲ 4 ಏನಿದ್ದಾವೆ ಇನ್ನರ್ ಪ್ಲ್ಯಾನೆಟ್ ಅಥವಾ ಟೆರೆಸ್ಟ್ರಿಯಲ್ ಪ್ಲ್ಯಾನೆಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಯಾವುದಂದ್ರೆ ಔಟರ್ ಪ್ಲ್ಯಾನೆಟ್ಸ್. ನೆಕ್ಸ್ಟ್ ಬಂದು ಜುಪಿಟರ್, ಅತ್ಯಂತ ದೊಡ್ಡ ಗ್ರಹ ಅಂತ ಇದನ್ನು ಕರೀತಾರೆ. ನಿಮಗೆ ಹೇಳಿದೆ ಆಸ್ಟ್ರಾಯ್ಡ್ಸ್. ಆಯಿತಾ?
ಅವು ಕಂಡು ಬರೋದು ಮಾರ್ಸ್ ಮತ್ತು ಜುಪಿಟರ್ ನಡುವೆ. ಹೌದಾ? ಇಲ್ಲಿ ನೋಡಿ, ಇದು ಮುಖ್ಯವಾಗಿ ಇದು ಏನಪ್ಪ ಇದ್ರದ್ದು ವಿಶೇಷತೆ ಅಂದರೆ ಹೆವಿಯೆಸ್ಟ್ ಆಫ್ ಆಲ್ ಸ್ಯಾಟಲೈಟ್ ಇನ್ ದಿ ಸೋಲಾರ್ ಸಿಸ್ಟಮ್. ಯಾವುದು? ಗ್ಯಾನಿಮೇಡ್ ಅಂತ ಇದೆ. ಆ ಗ್ಯಾನಿಮೇಡ್ ಹೆವಿಯೆಸ್ಟ್ ಸ್ಯಾಟಲೈಟು, ಅದನ್ನು ಇದು ಉಪಗ್ರಹ ಆಗಿ ಮಾಡ್ಕೊಂಡಿದೆ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂಥ ಗ್ರಹ ಯಾವುದಾದ್ರು ಕೇಳಿದರೆ ಅದು ಜುಪಿಟರ್, ಗುರುಗ್ರಹ. ನೆಕ್ಸ್ಟ್ ಸ್ಯಾಚುರನ್, ಶನಿಗ್ರಹ. ನೋಡಿ, ಸೆಕೆಂಡ್ ಲಾರ್ಜೆಸ್ಟ್. ಹೌದಾ? ಮುಂದೆ 7 ರಿಂಗ್ಸ್ ಇರುವಂಥ ಗ್ರಹ ಇದು. ಸೈಜ್ದಲ್ಲಿ 2 ನಂಬರ್ ದೊಡ್ಡದು, ಮುಂದೆ 7 ರಿಂಗ್ಗಳನ್ನ ಹೊಂದಿದೆ. ಅತ್ಯಂತ ಸುಂದರವಾದ ಗ್ರಹ ಅಂದ್ರೂ ಶನಿಗ್ರಹನೇ. ಇದ್ರದ್ದು ಉಪಗ್ರಹ ಬಂದು ಟೈಟಾನ್ ಅಂತ ಇದೆ. ಓಕೆನಾ? ಮುಂದೆ ಮಿಥೇನ್ ಇನ್ ದೇರ್ ಅಟ್ಮಾಸ್ಫಿಯರ್. ಇಲ್ಲಿ ಮಿಥೇನು ಕಂಡು ಬರುತ್ತದೆ. ನೆಕ್ಸ್ಟ್ ನೋಡಿ, ಯುರೇನಸ್. ಯುರೇನಸ್ is its axis of rotation is inclined at only 80 to its orbital planes. ಇದು ನೋಡಿ, ಯುರೇನಸ್ ಹೆಂಗಂದರೆ ಈ ಲಂಬ ಕೋನ ಇರಲ್ಲ, ಸ್ವಲ್ಪ ಲಂಬ ಕೋನಕ್ಕಿಂತ ಕಮ್ಮಿ, ಹಿಂಗೆ ಪಶ್ಚಿಮ ಪೂರ್ವ ಈ ಥರ ತಿರುಗಲ್ಲ. ಇದು ಉತ್ತರ ದಕ್ಷಿಣ ಇದೆಯಲ್ಲ, ಈ ಥರ ತಿರುಕೋತ ಹೋಗುತ್ತೆ. ಇದ್ರ ರೊಟೇಷನ್ ಹೀಗಿದೆ ಅಲ್ವಾ? ಡಿಫ್ರೆಂಟ್ ರೊಟೇಷನ್ ವಿತ್ ಆಕ್ಸಿಸ್ ಆಗಿ ತಿರುಗೋದಂದರೆ ಇದು ಒಂದೇ. ಹೆಂಗೆ? ನಾರ್ತ್ ಟು ಸೌತ್ ಆಗಿ ತಿರುಗುತ್ತದೆ ಅದು ಯುರೇನಸ್. ಇದಕ್ಕೂ ಸಹ ನೀಲಿ ಗ್ರಹ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ನೆಪ್ಚೂನ್. ಕೊನೆಯ ಗ್ರಹ, ಸೂರ್ಯನಿಂದ ಅತ್ಯಂತ ದೂರ ಇರುವಂಥ ಗ್ರಹ. ಹೌದಾ? ಇಲ್ಲಿ ಇದರದ್ದು ಉಪಗ್ರಹ ಬಂದು ಟ್ರಿಟಾನ್. ಇಟ್ಸ್ ಲಾರ್ಜೆಸ್ಟ್ ಮೂನ್ ಈಸ್ ಟ್ರಿಟಾನ್. ಇವು ಮುಖ್ಯವಾಗಿರುವಂಥ 8 ಗ್ರಹಗಳು. ಓಕೆ, ಇದು ನೋಡಿ, ಡಯಾಗ್ರಾಮ್ ಬಂದು ಬಿಗ್ ಬ್ಯಾಂಗ್. ಹೌದಾ? ಈ ಡಯಾಗ್ರಾಮ್ದಲ್ಲಿ ನೋಡಿ, ಅರ್ಲಿ ಯೂನಿವರ್ಸ್ ಅಂತ ಒಂದು ಇದು ಕೊಟ್ಟಿದ್ದಾರೆ ನೋಡಿ, ಸರ್ಕಲ್. ಅವಾಗ ಬರೀ 76% ಹೈಡ್ರೋಜನು, 24% ಹೀಲಿಯಂ ಇತ್ತು. ಅರ್ಲಿ ಯೂನಿವರ್ಸ್ ಇದು, ಬಿಗ್ ಬ್ಯಾಂಗ್ಗಿಂತ ಮೊದಲು. ಈಗ 75% ಕೆಳಗಿನ ಡಯಾಗ್ರಾಮ್ ನೋಡಿ, ಸರ್ಕಲು 75% ಹೈಡ್ರೋಜನ್ನು, 23% ಹೀಲಿಯಮ್ಮು, 1% ಆಕ್ಸಿಜನ್ನು, 0.4% ಕಾರ್ಬನು, 0.4% ನಿಯಾನು, 0.1 ಐರನ್, 0.1 ನೈಟ್ರೋಜನ್. ಇದು ಸಹ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ, ಇಲ್ಲಿ ಅರ್ತ್ ಅಟ್ಮಾಸ್ಫಿಯರ್. ಅರ್ತ್ ಅಟ್ಮಾಸ್ಫಿಯರ್ ಈ ಡಯಾಗ್ರಾಮ್ ನೋಡಿ. ದ ಅಟ್ಮಾಸ್ಫಿಯರ್ ಆಫ್ ಅರ್ತ್ ಈಸ್ ಮೇಡ್ ಅಪ್ ಆಫ್ ಸೆವರಲ್ ಡಿಫ್ರೆಂಟ್ ಗ್ಯಾಸಸ್. ಇದು ಸಹ ಭಾಳ ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮ್ದಲ್ಲಿ ಇದ್ರ ಬಗ್ಗೆ ಸಹ ಕೇಳ್ತಾ ಇದ್ದಾರೆ ನೋಡಿ. 78% ಯಾವುದಿದೆ? ನೈಟ್ರೋಜನ್ ಇದೆ. ಹೌದಾ? ನಮ್ಮ ಭೂಮಿ ಮೇಲೆ ಇದು ಅರ್ತ್, ಭೂಮಿ ಮೇಲೆ, ಭೂಮಿಯ ವಾಯುವಿನಲ್ಲಿ 21% ಆಕ್ಸಿಜನ್ ಇದೆ.
ಮತ್ತು 0.9% ಅರ್ಗಾನ್ ಇದೆ, 0.1% ಅದರ್ ಇದೆ. ಅದರ್ ಅಂದರೆ ಕಾರ್ಬನ್ ಡೈಆಕ್ಸೈಡು. ಅವ್ರು ಏನು ಮಾಡ್ತಾರೆ ಎಕ್ಸಾಮ್ದಲ್ಲಿ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ದಲ್ಲಿ ಜೋಡಿಸ್ಬಿಡಿ ಅಂತ ಕೇಳ್ತಾರೆ. ಇದನ್ನು ಅವ್ರು ಅರ್ಗಾನ್, ಕಾರ್ಬನ್ ಡೈಆಕ್ಸೈಡ್, ಕ್ಸೆನಾನ್, ನೈಟ್ರೋಜನ್ ಹಿಂಗೆ ಉಲ್ಟಾ ಪಲ್ಟಾ ಕೊಟ್ಟು ಬಿಡ್ತಾರೆ. ನಿಮ್ಗೆ ಅವಾಗ ಯಾವುದು ಮ್ಯಾಕ್ಸಿಮಮ್ಮು ಯಾವುದು ಕಮ್ಮಿ ಹೀಗೆ ಕೇಳಿಬಿಡ್ತಾರೆ. ಅದಕ್ಕೆ ಇದು ಇಂಪಾರ್ಟೆಂಟ್ ಇದೆ ನೋಡಿ. ಓಕೆ, ಇಲ್ಲಿ ನೋಡಿ, ದ ಅಟ್ಮಾಸ್ಫಿಯರ್. ಅರ್ತ್ ಅಟ್ಮಾಸ್ಫಿಯರ್ is made up of gases, correct, which are hide in places by gravity. There is no clear boundary to the outer edge of the atmosphere. It just fades into space. Outer space is generally thought to begin about 100 km or 62 miles above the surface. ಈ ಅಟ್ಮಾಸ್ಫಿಯರ್ದಲ್ಲಿ ಸುಮಾರು ಮುಖ್ಯವಾಗಿ 5 ಪಾರ್ಟ್ ಮಾಡಿದ್ದಾರೆ, ಹೌದಾ? ಇಲ್ಲಿ ನೋಡಿ 5 ಯಾವಂದರೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್. ನಾವೆಲ್ಲ ನಮ್ಮ ಕಣ್ಣಿಗೆ ಕಾಣೋದು ಯಾವುದಂದರೆ ಅತ್ಯಂತ ಕೆಳಗಿದೆಯಲ್ಲ ಟ್ರೋಪೋಸ್ಪಿಯರ್. ಟ್ರೋಪೋಸ್ಪಿಯರ್ದಲ್ಲಿ ನಮ್ಮ ಏರೋಪ್ಲೇನ್ ಎಲ್ಲ ಓಡುತ್ತೆ, ಹೌದಾ? ಸಿಡಿಲು, ಗುಡುಗು, ಮಳೆ ಏನು ಬರುತ್ತೆ ಎಲ್ಲ ಟ್ರೋಪೋಸ್ಪಿಯರ್ದಲ್ಲೇ. ಟ್ರೋಪೋಸ್ಪಿಯರ್ ಸುಮಾರು 0ದಿಂದ 16 ಕಿಲೋಮೀಟರ್ ತನಕ ಇರುತ್ತೆ. ಇವು ನಮ್ಮ ಏನು ಫ್ಲೈಟ್ ಇದಾವೆ ಎಲ್ಲ, ಹೆಲಿಕಾಪ್ಟರ್ ಎಲ್ಲ ಇಲ್ಲೇ ಟ್ರೋಪೋಸ್ಪಿಯರ್ದಲ್ಲೇ. ನೆಕ್ಸ್ಟ್ ಸ್ಟ್ರಾಟೋಸ್ಪಿಯರ್, ಅದು 16 ಕಿಲೋಮೀಟರ್ದಿಂದ 50 ಕಿಲೋಮೀಟರ್ ತನಕ. ಇಲ್ಲಿ ಟೆಂಪ್ರೇಚರು ಹೆಚ್ಚಿರುತ್ತೆ, ಇಲ್ಲಿ ಅತಿ ಹೆಚ್ಚು ಟೆಂಪ್ರೇಚರ್ ಇಲ್ಲೇ ಕಂಡು ಬರೋದು. ನೆಕ್ಸ್ಟ್ ಬಂದು ಮಿಸೋಸ್ಪಿಯರ್. ಮಿಸೋಸ್ಪಿಯರ್ ನೋಡಿ 50ರಿಂದ 80 ಕಿಲೋಮೀಟರ್ ಇರೋದು, ಹೌದಾ? 50ರಿಂದ 80 ಕಿಲೋಮೀಟರ್ ಇರೋದು ಮಿಸೋಸ್ಪಿಯರು. ಇಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ತುಂಬ ಕಡಿಮೆ ಇರುತ್ತೆ, ಮೈನಸ್ನಲ್ಲಿರುತ್ತೆ. ಇಲ್ಲಿ ಒಂದು ಸಲ ಕ್ವಶನ್ ಕೇಳಿದ್ದಾರೆ, ಕಡಿಮೆ ಟೆಂಪ್ರೇಚರ್ ಇರುವಂಥದ್ದು ಯಾವ ಭಾಗ ಅಂತ, ಅದು ಮಿಸೋಸ್ಪಿಯರ್. ನೆಕ್ಸ್ಟು ಥರ್ಮೋಸ್ಪಿಯರ್. ಇಲ್ಲಿ ಏನೈತಿ, ಹೈಯೆಸ್ಟ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿಬಿಡುತ್ತೆ, ಹೌದಾ? ನಮ್ಮ ರೇಡಿಯೋ ವೇವ್ಸ್ ಎಲ್ಲ ಅಂತಾರಲ್ಲ, ಅವೆಲ್ಲ ಕಂಡು ಬರೋದು ಇಲ್ಲೇ ಥರ್ಮೋಸ್ಪಿಯರ್ದಲ್ಲಿ ಕಂಡು ಬರ್ತದೆ. ನೆಕ್ಸ್ಟು ಎಕ್ಸೋಸ್ಪಿಯರ್, 80 ಕಿಲೋಮೀಟ್ರಿಂದ ಮೇಲೆ ಏನಿರುತ್ತೆ ಅಲ್ಲ ಅದು ಎಕ್ಸೋಸ್ಪಿಯರ್ ಬರುತ್ತೆ. 80ರಿಂದ 130 ಕಿಲೋಮೀಟ್ರು ಥರ್ಮೋಸ್ಪಿಯರ್ ಬರುತ್ತೆ. ಥರ್ಮೋಸ್ಪಿಯರ್ ಮೇಲೆ ಏನಿರುತ್ತೆ ಅಲ್ಲ 130 ಕಿಲೋಮೀಟ್ರ್ ಮೇಲೆ ಅದೆಲ್ಲ ಎಕ್ಸೋಸ್ಪಿಯರ್. ಮುಂದೆ ನಾವು ಬಿಡುವಂಥ ಸೆಟ್ಲೈಟ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಸೆಟ್ಲೈಟು ರಿವಾಲ್ವಿಂಗ್ ಆಗೋದೆಲ್ಲ, ಸುತ್ತ ಹಾಕೋದೆಲ್ಲ ಇಲ್ಲೇ ಎಲ್ಲಿ ಥರ್ಮೋಸ್ಪಿಯರ್ದಲ್ಲಿ ಸುತ್ತ ಹಾಕುತ್ತೆ. ಇದು ಅಟ್ಮಾಸ್ಫಿಯರ್ದಲ್ಲಿರುವಂಥ ಇವು ಲೇಯರ್ಗಳು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಸ್ಯಾಟಲೈಟ್ಸ್. ಮಾರ್ಸ್ದು ಉಪಗ್ರಹಗಳು ಇವೆಲ್ಲ ಉಪಗ್ರಹಗಳು. ಮಾರ್ಸ್ದು ಬಂದು ಫೋಬೋಸ್ ಆ್ಯಂಡ್ ಡಿಮೋಸ್. ಜುಪಿಟರ್ದು ಗ್ಯಾನಿಮೇಡ್, ಅತ್ಯಂತ ದೊಡ್ಡದಿದು. ಗ್ಯಾನಿಮೇಡು, ಯುರೋಪಾ, ಇಯೋ, ಕ್ಯಾಲಿಸ್ಟೋ, ಮೆಟಿಸ್, ಥೆಬಿ. ನೆಕ್ಸ್ಟ್ ಬಂದು ಸೆಚುರನ್, ಶನಿ ಗ್ರಹದ್ದು ಟೈಟಾನ್, ತೆಥಿಸ್, ಅಟ್ಲಾಸ್, ಪೊಂಡೋರಾ. ನೆಕ್ಸ್ಟ್ ಯುರೇನಸ್ದು ಬಂದು ಮಿರಾಂಡಾ, ಜೂಲಿಯೆಟ್. ಇವು ಸಹ ಇಂಪಾರ್ಟೆಂಟ್, ಯುರೇನಸ್ಗೂ ಸಹ ಉಪಗ್ರಹಗಳಿವೆ. ನೆಪ್ಚೂನ್ದು
ಟ್ರಿಟಾನ್, ಪ್ಲೂಟೋದು ಚೊರಾನ್, ಅರ್ಥದು ಮೂನ್. ಇಲ್ಲಿ ಪ್ಲೂಟೋ ಈಗ ಇಲ್ಲ, ಅದು ಅವಶ್ಯಕತೆ ಇಲ್ಲ. ಉಪಗ್ರಹಗಳು ಇಲ್ಲದ 2 ಗ್ರಹಗಳಂದರೆ ಒಂದು ಬುಧ ಗ್ರಹ, ಇನ್ನೊಂದು ಶುಕ್ರ ಗ್ರಹ. ಇದು ಡಯಾಗ್ರಾಮ್ ಬಂದು ಸೂರ್ಯನಿಂದ ಎಲ್ಲ ಗ್ರಹಗಳಿರುವಂಥ ಡಿಸ್ಟೆನ್ಸ್ ಈಗಾಗಲೇ ನಾವು ನೋಡಿದ್ದೇವೆ, ಆದರೂ ಇನ್ನೊಮ್ಮೆ ನೋಡ್ಕೊಂಬಿಡಿ. ನೋಡಿ 3 ನಂಬರು ಅರ್ತ್ ಇದೆ, ಪೂರ್ತಿ ಸಮೀಪ ಮರ್ಕ್ಯೂರಿ ಇದೆ, ಪೂರ್ತಿ ಕೊನೆಯದಾಗಿ ಪ್ಲೂಟೋ ಇತ್ತು ಮೊದಲು 2009ರಲ್ಲಿ ಅದನ್ನು ತೆಗೆದಿದ್ದಾರೆ. ನೆಪ್ಚೂನ್ ಲಾಸ್ಟಿಗೆ. ಇಲ್ಲಿ ನೋಡಿ ಸೋಲಾರ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಸೋಲಾರ್ ಸ್ಟ್ಯಾಟಿಸ್ಟಿಕ್ಸ್. ಇಲ್ಲಿ ನೋಡಿ ಪೂರ್ತಿ ಕೆಳಗೆ ಬನ್ನಿ. ಡಿಸ್ಟೆನ್ಸ್ ಆಫ್ ಅರ್ತ್ ಫ್ರಮ್ ಸನ್, ಹೌದಾ, ಸೂರ್ಯನಿಗೆ ಮತ್ತು ಭೂಮಿಗಿರುವಂಥ ಡಿಸ್ಟೆನ್ಸ್. ಎಪಿಲಿಯನು ಜುಲೈ 4ಕ್ಕೆ ಬರುತ್ತೆ, ಅಂದರೆ ಅತ್ಯಂತ ದೂರವಾಗಿದೆ. ನೆಕ್ಸ್ಟ್ ಪೆರಿಲಿಯನ್ ಅಂದರೆ ಮಿನಿಮಮ್, ಅತಿ ಸಮೀಪ ಬರುತ್ತೆ ಸೂರ್ಯನಿಗೆ. ಭೂಮಿಯು ಸಮೀಪ ಬರೋದು ಜನವರಿ 3, ದೂರ ಹೋಗೋದು ಜುಲೈ 4. ಸಮೀಪ ಅಂದರೆ 147 mn ಕಿಲೋಮೀಟರ್ ಆನ್ ಜನವರಿ 3 ಆ್ಯಂಡ್ ದೂರ ಅಂದರೆ ಎಪಿಲಿಯನ್ 152 mn ಕಿಲೋಮೀಟರ್ ಆನ್ ಜುಲೈ 4. ಪೆರಿಲಿಯನ್ ಮತ್ತು ಎಪಿಲಿಯನ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಈ ಡಯಾಗ್ರಾಮ್ ನೋಡಿ, ಸನ್ ಸ್ಟ್ಯಾಟಿಸ್ಟಿಕ್ಸ್. ಸೂರ್ಯನಿಂದ ಭೂಮಿಗೆ ಇದರ ಕಿರಣ ಬರಬೇಕಾದ್ರೆ 8 ಮಿನಿಟ್ಸ್ ಬೇಕಾಗುತ್ತೆ. 8 ಮಿನಿಟ್ಸ್, ಇಟ್ ಟೇಕ್ಸ್ 8 ಮಿನಿಟ್ಸ್. ಅದೇ ಅದರ ಅಂತರದಿಂದ ಸೂರ್ಯನಿಗೆ ಹೊರಭಾಗದಲ್ಲಿ ಬರಬೇಕಾದ್ರೆ ತುಂಬ ಲೇಟ್ ಆಗುತ್ತೆ. ಇದು ಬರುವಂಥ ಕಿರಣಗಳು ಅಲ್ಟ್ರಾವೈಲೆಟ್ ರೇಸ್, ನಿರಾವೃತ ಕಿರಣ. ಇದರದ್ದು ಎಲ್ಲ ಬರಲ್ಲ, ನಡು ಒಂದು ಓಜನ್ ಪದರ ತಡೆ ಹಿಡಿದು ಭೂಮಿಗೆ ನಮಗೆ ಎಷ್ಟು ಬೇಕಷ್ಟೇ ಈಗ ಕಳಿಸುತ್ತೆ. ಅದು ಬಂದು ಸ್ಟ್ರಾಟೋಸ್ಪಿಯರ್ ಇದೆಯಲ್ಲ, ಆ ಲೇಯರ್ದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ನೋಡಿ, ಲಾಂಗಿಟ್ಯೂಡ್ ಆ್ಯಂಡ್ ಟೈಮ್. ಇದು ಸಹ ಇಂಪಾರ್ಟೆಂಟು. 360 ಡಿಗ್ರಿ ಇನ್ 24 hours. ಅದರ ರೆವಲ್ಯೂಷನ್, ಅರ್ತ್ ಮೇಕ್ಸ್ 1 ಕಂಪ್ಲೀಟ್ ರೆವಲ್ಯೂಷನ್. ಒಂದು ಸುತ್ತನ್ನು ಮುಗಿಸ್ಬೇಕಾದ್ರೆ 360 ಡಿಗ್ರಿ ಮುಗಿಸ್ಬೇಕಾದ್ರೆ 24 ಗಂಟೆ ಬೇಕಾಗುತ್ತೆ. ಹಾಗಾದರೆ 1 ಡಿಗ್ರಿ ಮುಗಿಸ್ಬೇಕಾದ್ರೆ 4 ಮಿನಿಟ್ ತಗುತ್ತೆ. ಇದನ್ನೇ ಕೇಳಿದ್ದಾರೆ ಒಂದು ಸಲ. 15 ಡಿಗ್ರಿ ಮುಗಿಸ್ಬೇಕಾದ್ರೆ ಟೈಮ್ ಎಷ್ಟು ತಗುತ್ತೆ? 1 ಅವರ್. 1 ಗಂಟೆಯಲ್ಲಿ 15 ಡಿಗ್ರಿ ಅಂದರೆ 1 ಡಿಗ್ರಿಗೆ 4 ಮಿನಿಟ್ಸ್, ಅಂದರೆ 360 ಡಿಗ್ರಿಗೆ 24 ಅವರ್ಸ್ ಕರೆಕ್ಟ್ ಆಗುತ್ತೆ. ದ ಅರ್ತ್ ರೊಟೇಟ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಸೊ ಎವ್ರಿ 15 ಡಿಗ್ರಿ ವಿ ಗೋ ಈಸ್ಟ್ ವರ್ಡ್ಸ್. ಓಕೆನಾ? ನೆಕ್ಸ್ಟ್ ನೋಡಿ, ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ.
ನೆಕ್ಸ್ಟ್ ಬಂದು ಈ ಡಯಾಗ್ರಾಮ್ ನೋಡಿ, ಈಕ್ವಲ್ ಡೇ ಆ್ಯಂಡ್ ಲೈಟ್, ಜೂನ್ 21 ಕೊಟ್ಟಿದ್ದಾರೆ, ಡಿಸೆಂಬರ್ 22 ಕೊಟ್ಟಿದ್ದಾರೆ, ಮಾರ್ಚ್ 21 ಕೊಟ್ಟಿದ್ದಾರೆ, ಸೆಪ್ಟೆಂಬರ್ 23 ಕೊಟ್ಟಿದ್ದಾರೆ, ನಡು ಸನ್ ಇದ್ದಾನೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು. ಇಲ್ಲಿ ನೋಡಿ, ಮಾರ್ಚ್ 21 ಆ್ಯಂಡ್ ಸೆಪ್ಟೆಂಬರ್ 23, these days are called equinoxes, meaning equal nights. ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ಕ್ಕೆ ಈಕ್ವಲ್ ನೈಟ್ಸ್ ಇರುತ್ತೆ. ಹೌದಾ? ಮುಂದೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆನ್ ಜೂನ್ 21 is known as the summer solstice. ಟ್ರಾಪಿಕ್ ಆಫ್ ಕ್ಯಾನ್ಸರ್ದಲ್ಲಿ ಜೂನ್ 21ನಲ್ಲಿ ಏನಿರುತ್ತೆಪ್ಪ, ಅತಿ ಹೆಚ್ಚು ದಿನ ಅಂದರೆ ಹಗಲು ದೊಡ್ಡದಿರುತ್ತೆ. ಡಿಸೆಂಬರ್ 22ರಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ದಲ್ಲಿ ಅಂದರೆ ವಿಂಟರ್ ಇರುತ್ತೆ, ಹೌದಾ, ಥಂಡಿ, ಆವಾಗ ಅತ್ಯಂತ ರಾತ್ರಿ ದೊಡ್ಡದಿರುತ್ತೆ. ಇಲ್ಲಿ ಡಯಾಗ್ರಾಮ್ ನೋಡಿ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಮ್ಮರ್ ಸಾಲ್ಸ್ಟೈಸ್ ಜೂನ್ 21, ವಿಂಟರ್ದಲ್ಲಿ ಡಿಸೆಂಬರ್ 22. ಈಕ್ವಲ್ ಡೇ ಅಂದರೆ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಬರುತ್ತೆ, ಹೌದಾ. ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಅಂದರೆ ಕೆಳಭಾಗ, ಕರ್ಕಾಟಕ ಸಂಕ್ರಾಂತಿ ಅಂದರೆ ಮೇಲೆ. ಇದು ವಿಶ್ವದಲ್ಲಿ ಏನಾಗುತ್ತೆ ಅಂದರೆ ಮಾರ್ಚ್ 21ಕ್ಕೆ, ಹೌದಾ, ಮೇಲಿನ ಭಾಗದಲ್ಲಿ ಏನಾಗಿರುತ್ತೆ, ಹಗಲಿ ಎಷ್ಟಿರುತ್ತೆ ಅಷ್ಟೇ ಕೆಳಭಾಗದಲ್ಲಿ ರಾತ್ರಿ ಇರುತ್ತೆ. ಅದೇ ಸೇಮು ಕೆಳಭಾಗದಲ್ಲಿ ಎಷ್ಟು ಹಗಲಿರುತ್ತೆ ಅಷ್ಟೇ ಮೇಲ್ಭಾಗದಲ್ಲಿ ಸಹ ಹಗಲು ಇರುತ್ತೆ. ಅದರ ಜೊತೆಗೆ ಜೂನ್ 21ಕ್ಕೆ ಏನಾಗುತ್ತೆ ಅಂದರೆ ಅತ್ಯಂತ ಹೆಚ್ಚು ನಮ್ಗೆ ಇದರದಲ್ಲಿ ಕಡೆ ಇದು ಮಕರ ಸಂಕ್ರಾಂತಿ ಕಡೆ ಅತ್ಯಂತ ಹೆಚ್ಚು ಮಾರ್ಚ್ 21 ಅತ್ಯಂತ ದೊಡ್ಡ ದಿನ ಅದು. ಅದೇ ಟೈಮ್ದಲ್ಲಿ ಮೇಲೇನಾಗಿರುತ್ತೆ ಅಂದರೆ ಎಕ್ಸಾಂಪಲು ಅಮೇರಿಕಾ, ರಷ್ಯಾ, ಈ ಕಡೆ ರಷ್ಯಾನಲ್ಲ ಯುರೋಪ್ ಕಂಟ್ರಿ ಎಲ್ಲ ಏನಾಗಿರುತ್ತೆ ಚಿಕ್ಕದ ರಾತ್ರಿ ಆಗಿರುತ್ತೆ ಅವಾಗ. ಅದೇ ಸೇಮ್ 6 ತಿಂಗಳು ಆಗೋಣ ಡಿಸೆಂಬರ್ದಲ್ಲಿ ಬಂದು ನಮಗೇನಾಗಿರುತ್ತೆ ಅವ್ರಿಗೆ ಅದು ಹಗಲಿ ದೊಡ್ಡದಾಗಿ ಬಿಟ್ಟಿರುತ್ತೆ. ಬೆಳಗಿನ ಜಾವೆಲ್ಲ ದೊಡ್ಡದವ್ರಿಗೆ, ರಾತ್ರಿ ಮಾತ್ರ ನಮಗೆ ದೊಡ್ಡದಾಗಿರ್ತದೆ. ಇಷ್ಟೇ. ಓಕೆ.